ಗಾಡ್ ಸಿ ದ ಟ್ರೂತ್ ಬಟ್ ವೇಟ್ಸ್ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರುವಂಥ ಒಂದು ಶಾರ್ಟ್ ಸ್ಟೋರಿ ಯಾವುದಪ್ಪ ಅಂದರೆ ಗಾಡ್ ಸಿ ದ ಟ್ರೂತ್ ಬಟ್ ವೇಟ್ಸ್. ಈ ಮೀನಿಂಗ್ನ ಅರ್ಥ ಏನಂದರೆ, ದೇವರು ನೋಡ್ತಾ ಇರ್ತಾನೆ, ಏನಂದರೆ ಸತ್ಯವನ್ನು ನೋಡ್ತಾ ಇರ್ತಾನೆ, ಆದರೆ ಏನು ಮಾಡ್ತಾನೆ, ಸ್ವಲ್ಪ ಕಾಯಿಸ್ತಾನೆ, ಕಾಯ್ದು ಏನು ಮಾಡ್ತಾನೆ, ಅದು ಒಂದಲ್ಲ ಒಂದಿನ ಹೊರ ಬೀಳುತ್ತೆ ಎಂಬುದು ಈ ಒಂದು ಕಥೆಯ ಮೇನ್ ಹೆಡ್ಲೈನ್ ಆಗಿರುತ್ತೆ. ಇದ್ರ ಬಗ್ಗೆ ಇಂಟ್ರೊಡಕ್ಷನ್ನ ತಿಳ್ಕೊಳ್ತಾ ಹೋಗೋಣ. ಇಂಟ್ರೊಡಕ್ಷನ್. ಗಾಡ್ ಸಿ ದ ಟ್ರೂತ್ ಬಟ್ ವೇಟ್ಸ್ ಶಿ ಈಸ್ ಎ ಫೇಮಸ್ ಶಾರ್ಟ್ ಸ್ಟೋರಿ ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್. ಇವರು ಲಿಯೋ ಟಾಲ್ಸ್ಟಾಯ್ ಅವರು ಯಾವ್ದು ಬರೆದಿದ್ದಾರೆ ಅಂದರೆ ಗಾಡ್ ಸಿ ದ ಟ್ರೂತ್ ಬಟ್ ವೇಟ್ಸ್. ದ ಗ್ರೇಟ್ ರಷ್ಯನ್ ರೈಟರ್, ಇವರೇನಾಗಿರ್ತಾರೆ, ರಷ್ಯನ್ ರೈಟರ್ ಆಗಿರ್ತಾರೆ. ದ ಸ್ಟೋರಿ ಈಸ್ ಅಬೌಟ್ ಯಾರ ಮೇಲೆ ಇದೆ ಅಂದರೆ ಈ ಸ್ಟೋರಿ, ಇವಾನಾ ಆಸ್ಕಿನೋವಾ, ಆ್ಯನ್ ಇನ್ನೋಸೆಂಟ್ ಮರ್ಚೆಂಟ್ ಹೂ ಈಸ್ ರಾಂಗ್ಲಿ ಅಕ್ಯೂಸ್ಡ್ ಆಫ್ ಮರ್ಡರ್ ಆ್ಯಂಡ್ ಸೆಂಟ್ ಟು ಪ್ರಿಸನ್. ಅಂದರೆ ಏನು ಮಾಡ್ತಿರ್ತಾರೆ, ಮರ್ಚೆಂಟ್ ಅಂದರೆ ಒಬ್ಬ ವ್ಯಾಪಾರಿ ಆಗಿರ್ತಾರೆ, ಏನಾಗ್ಬಿಡ್ತಂದರೆ ರಾಂಗ್ಲಿ ಅಂದರೆ ತಪ್ಪಾಗಿ ಇವರು ಜೈಲಿಗೆ ಸೇರಿಬಿಡ್ತಾರೆ. ಒಂದು ಮರ್ಡರ್ನ ಕೇಸ್ ಮೇಲೆ ಇವ್ರು ಏನು ಮಾಡ್ತಾರೆ, ತಪ್ಪಾಗಿ ಜೈಲಿಗೆ ಹೋಗಬೇಕಾಗುತ್ತೆ. ಇಟ್ ಐಡಿಯಾಸ್ ವಿತ್ ಇಂಪಾರ್ಟೆಂಟ್ ಥೀಮ್ಸ್ ಸಚ್ ಆಸ್ ಟ್ರೂತ್, ಜಸ್ಟಿಸ್, ಸಫರಿಂಗ್, ಫೇತ್, ಫಾರ್ಗ್ಯೂನೆಸ್ ಆ್ಯಂಡ್ ರಿಡೆಂಪ್ಷನ್. ಈ ಒಂದು ಸ್ಟೋರಿಯ ಮೇನ್ ಐಡಿಯಾಗಳು ಏನಾಗಿರುತ್ತಂದರೆ, ಥೀಮ್ಸ್, ವಿಷಯಗಳು ಏನಿರುತ್ತಂದರೆ, ಟ್ರೂತ್ ಇರುತ್ತೆ, ಜಸ್ಟಿಸ್ ಅಂದರೆ ನ್ಯಾಯ ಇರುತ್ತೆ, ಸಫರಿಂಗ್ ಅಂದರೆ ನರಳುವುದು, ಫೇತ್ ಅಂದರೆ ಹಣೆ ಬರ, ಫಾರ್ಗ್ಯೂನೆಸ್ ಅಂದರೆ ಕ್ಷಮಿಸಿ ಬಿಡೋದು, ಆ್ಯಂಡ್ ರಿಡೆಂಪ್ಷನ್. ಇದು ಪಬ್ಲಿಷ್ ಆಗಿದ್ದು ಯಾವಾಗಂದರೆ ದ ಸ್ಟೋರಿ ವಾಸ್ ಪಬ್ಲಿಷ್ಡ್ ಇನ್ 1872 ಅಲ್ಲಿ ಈ ಒಂದು ಸ್ಟೋರಿ ಪಬ್ಲಿಷ್ ಆಗುತ್ತೆ. ಇದು ಒಬ್ಬ ರಷ್ಯನ್ ರೈಟರ್ ಬರೆದಿರುವಂಥ ಕಥೆಯಾಗಿದೆ. ಅಬೌಟ್ ದ ಆಥರ್ ಬಗ್ಗೆ ತಿಳ್ಕೊಳ್ಳೋಣ. ಲಿಯೋ ಟಾಲ್ಸ್ಟಾಯ್ ವಾಸ್ ಎ ಫೇಮಸ್ ರಷ್ಯನ್ ನಾವೆಲಿಸ್ಟ್, ಶಾರ್ಟ್ ಸ್ಟೋರಿ ರೈಟರ್ ಆ್ಯಂಡ್ ಫಿಲಾಸಫರ್. He was born on 9 September 1828 in ಯೆಶೆನ್ಯಾ ಪೋಲ್ಯಾನ್, ರಷ್ಯಾ. ಇವರು ರಷ್ಯಾದಲ್ಲಿ ಹುಟ್ಟಿರ್ತಾರೆ. ಯಾವಾಗಂದರೆ ಸೆಪ್ಟೆಂಬರ್ 9, 1828 ಇವರು ಜನನ ಆಗುತ್ತದೆ. ಟಾಲ್ಸ್ಟಾಯ್ ಈಸ್ ಕನ್ಸಿಡರ್ಡ್ ಒನ್ ಆಫ್ ದ ಗ್ರೇಟೆಸ್ಟ್ ರೈಟರ್ ಇನ್ ದ ವರ್ಲ್ಡ್ ಲಿಟರೇಚರ್. His famous novels are War and Peace and Anna Karenina. His works often discuss love, morality, religious truth, justice and human suffering. ಇವರು ಬರೆಯುವಂಥ ವರ್ಕ್ಗಳು ಯಾವುದ್ರ ಮೇಲೆ ಇರ್ತಾವಂದರೆ ಲವ್, ಮೊರಾಲಿಟಿ, ರಿಲಿಜಿಯಸ್, ಟ್ರೂತ್, ಜಸ್ಟಿಸ್ ಆ್ಯಂಡ್ ಹ್ಯೂಮನ್ ಸಫರಿಂಗ್ ಬಗ್ಗೆ ಇವರು ಏನು ಮಾಡ್ತಾರೆ ಅಂದರೆ ಒಂದು ನಾವೆಲ್ಗಳನ್ನು, ಶಾರ್ಟ್ ಸ್ಟೋರಿಗಳನ್ನು ಬರಿತಾ ಇರ್ತಾರೆ. ಟಾಲ್ಸ್ಟಾಯ್ ಆಲ್ಸೋ wrote many short stories including God See the Truth But Waits, The Death of Ivana Ilyich, and How Much Land Does a Man Need. He writing often teaches moral and spiritual lesson. He dies on 20 November 1910 ಒಳಗೆ ಇವರೇನು ಡೈ ಆಗ್ತಾರೆ. ಎಷ್ಟು ಏಜ್ವರೆಗೆ ಇರ್ತಾರೆ ಅಂದರೆ he is 82 ಏಜ್. ಈಸ್ ವರ್ಕ್ ಕಂಟಿನ್ಯೂ ಟು ಬಿ ವರ್ಲ್ಡ್ಲಿ ರೀಡ್ ಆ್ಯಂಡ್ ಸ್ಟಡೀಡ್ ಅರೌಂಡ್ ದ ವರ್ಲ್ಡ್. ಇವರೇನು ಮಾಡಿರ್ತಾರೆ ಅಂದರೆ ಇವರು ಎಲ್ಲ ಕಂಟ್ರಿಗಳನ್ನು ಅಡ್ಡಾಡಿ ಇವರು ಸ್ಟಡಿಗಳನ್ನು ಮಾಡ್ತಾ ಇರ್ತಾರೆ ಅಂಥೇಳಿ ಇವ್ರ ಬಗ್ಗೆ ತಿಳಿದು ಬಂದಿದೆ. ಈ ಒಂದು ಕಥೆ ಸಾರಾಂಶವನ್ನು ಸಮರಿ ಬಗ್ಗೆ ತಿಳ್ಕೊಳ್ಳೋಣ. ಗಾಡ್ ಸಿ ದ ಟ್ರೂತ್ ಬಟ್ ವೇಟ್ಸ್ ಈಸ್ ದ ಸ್ಟೋರಿ ಆಫ್ ಇವಾನ್ ಡೆಮಟ್ರಿ ಆಸ್ಕಿನೋವ್, ಎ ಯಂಗ್ ಮರ್ಚೆಂಟ್ ಹೂ ಲಿವ್ಸ್ ಇನ್ ರಷ್ಯಾ. ಏನೊಬ್ಬ ಆಸ್ಕಿನೋವ್ ಅನ್ನೋ ಒಬ್ಬ ಮರ್ಚೆಂಟ್ ಎಲ್ಲಿ ವಾಸವಾಗಿರ್ತಾನೆ ಅಂದರೆ ರಷ್ಯಾದಲ್ಲಿ ವಾಸವಾಗಿರ್ತಾನೆ. ಹೀ ಈಸ್ ಆನೆಸ್ಟ್, ಸಕ್ಸಸ್ಫುಲ್ ಆ್ಯಂಡ್ ಹ್ಯಾಸ್ ಎ ಹ್ಯಾಪಿ ಫ್ಯಾಮಿಲಿ. ಇವನೇನು ಮಾಡಿರ್ತಾರೆ ಅಂದರೆ ತುಂಬ ಒಳ್ಳೆಯ ಗೌರವದಿಂದ ಬದುಕ್ತಿರುವಂಥ ಒಬ್ಬ ಯಶಸ್ವಿಯನ್ನು ಕಂಡಿರುವಂಥ ಹ್ಯಾಪಿ ಫ್ಯಾಮಿಲಿಯನ್ನು ಹೊಂದಿರ್ತಾನೆ. ಯಾರಂದರೆ ಆಸ್ಕಿನೋವ್. ಒನ್ ಡೇ ಆಸ್ಕಿನೋವ್ ಟ್ರಾವೆಲ್ಸ್ ಟು ಎ ಮಾರ್ಕೆಟ್ ಟು ಸೇಲ್ ಹೀಸ್ ಗೂಡ್ಸ್. ಏನು ಮಾಡ್ತಾ ಇರ್ತಾನೆ ಅಂದರೆ ಮರ್ಚೆಂಟ್ ವ್ಯಾಪಾರಿ ಆಗಿರ್ತಾನಲ್ಲ, ಇವನೇನು ಮಾಡ್ತಾನೆ, ಒಂದಿನ ತನ್ನ ಒಂದು ಗೂಡ್ಸ್ಗಳನ್ನು ಅಂದರೆ ಸರಕುಗಳನ್ನು ಮಾರಾಟ ಮಾಡೋಕ್ಕೆ ಅಂತೇಳಿ ಬೇರೆ ಊರಿಗೆ ಹೋಗ್ತಾ ಇರ್ತಾನೆ. ಆನ್ ದ ವೇ ಹಿ ಮೀಟ್ಸ್ ಅನದರ್ ಮರ್ಚೆಂಟ್ ಆ್ಯಂಡ್ ಸ್ಟೇ ವಿತ್ ಹಿಮ್
ಎಟ್ ಇನ್ ಏನು ಮಾಡ್ತಾರೆ ಅಂದರೆ ಇನ್ನೊಂದು ವ್ಯಕ್ತಿ ಜೊತೆಗೆ ಇವರು ವ್ಯಾಪಾರವನ್ನು ಮಾಡ್ತಾ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ. ಅನದರ್ ವ್ಯಕ್ತಿನ ಅವನು ಕೂಡ ಮರ್ಚೆಂಟ್ ಆಗಿರ್ತಾನೆ. ಇಬ್ಬರು ಸೇರಿ ಒಂದು ಕಡೆ ಸ್ಟೇ ಮಾಡ್ತಾರೆ. ದ ನೆಕ್ಸ್ಟ್ ಮಾರ್ನಿಂಗ್ ದ ಅನದರ್ ಮರ್ಚೆಂಟ್ ಹಿಸ್ ಫೌಂಡ್ ಮರ್ಡರ್. ಏನಾಗ್ಬಿಟ್ಟಿರ್ತಾನೆ, ತನ್ನ ಜೊತೆಗಿರುವಂಥ ಇನ್ನೊಬ್ಬ ವ್ಯಾಪಾರಿ ಸತ್ತೋಗ್ಬಿಟ್ಟಿರ್ತಾನೆ. ಎ ಬ್ಲಡ್ ಸ್ಟ್ಯಾಂಡ್ ನೈಫ್ ಈಸ್ ಡಿಸ್ಕವರ್ಡ್ ಇನ್ ಆಸ್ಕಿನೋ ಬ್ಯಾಗ್. ಏನಾಗಿರ್ತಂದರೆ ಬ್ಲಡ್ ಇರುವಂತಹ ಚಾಕು ಅವನ ಆಸ್ಕಿನೋ ಬ್ಯಾಗ್ದಲ್ಲಿ ಹಾಕಿಬಿಟ್ಟಿರ್ತಾನೆ. ಯಾರು ಅಂದರೆ ಮರ್ಡರ್ ಮಾಡದಿರುವಂಥ ವ್ಯಕ್ತಿ ಆಸ್ಕಿನೋ ಬ್ಯಾಗ್ ಮೇಲೆ, ಆ ಬ್ಯಾಗ್ನೊಳಗೆ ಬ್ಲಡ್ ಇರುವಂಥ ಒಂದು ಚಾಕುನ ಹಾಕಿಬಿಟ್ಟಿರ್ತಾನೆ. ಆಲ್ತೋ ಆಸ್ಕಿನೋ ಈಸ್ ಇನ್ನೋಸೆಂಟ್ ಆ್ಯಂಡ್ ಆಥರೈಸ್ಡ್ ಬಿಲೀವ್ಸ್ ದಟ್ ಹೀ ಕಮಿಟೆಡ್ ದ ಮರ್ಡರ್. ಏನು ಮಾಡ್ತಾರೆ ಅಂತಂದರೆ ಆ ಬ್ಯಾಗಲ್ಲಿ, ಆಸ್ಕಿನೋ ಬ್ಯಾಗಲ್ಲಿ ಒಂದು ಬ್ಲಡ್ ಇರುವಂಥ ನೈಫ್ ಸಿಗುತ್ತಲ್ಲ, ಹಾಗಾಗಿ ಇವನೇ ಮರ್ಡರ್ ಮಾಡಿರೋದು ಅಂತೇಳಿ ಅಲ್ಲಿ ಒಂದು ಕಮಿಟ್ ಆಗಿಬಿಡ್ತಾರೆ. ಆಸ್ಕಿನೋ ಈಸ್ ಅರೆಸ್ಟೆಡ್ ಸೆಂಟೆನ್ಸ್ಡ್ ಟು ಹಾರ್ಡ್ ಲ್ಯಾಡ್ ಇನ್ ಸೈಬೇರಿಯಲ್ಲಿ ಏನು ಮಾಡ್ತಾನೆ, ಇವನು ಅರೆಸ್ಟ್ ಆಗಿ ಅಲ್ಲಿ ಜೈಲಲ್ಲಿ ಇರ್ತಾನೆ. ಹೀ ಈಸ್ ಸಪ್ರೇಟೆಡ್ ಫ್ರಮ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್. ಇವನೇನು ಮಾಡ್ತಾನೆ, ಬೇರೆಯಾಗಿ ತನ್ನ ಮಕ್ಕಳು ಮತ್ತು ಹೆಂಡತಿ ಇದರಿಂದ ಬೇರೆಯಾಗಿ ಜೀವನವನ್ನು ಮಾಡ್ತಾಯಿರ್ತಾನೆ. ಹಿ ಸ್ಪೆಂಡ್ಸ್ 26 ಇಯರ್ ಇನ್ ಪ್ರಿಸನ್. ಏನು ಮಾಡ್ತಾನೆ, 26 ವರ್ಷಗಳ ಕಾಲ ಇವನು ಜೈಲಲ್ಲೇ ವಾಸ ಮಾಡಬೇಕಾಗಿರುತ್ತೆ. ಡ್ಯೂರಿಂಗ್ ದಿಸ್ ಟೈಮ್ ಹಿ ಬಿಕಮ್ ಎ ರಿಲಿಜಿಯಸ್ ಆ್ಯಂಡ್ ರೆಸ್ಪೆಕ್ಟೆಡ್ ಮ್ಯಾನ್. ಏನಾಗಿರ್ತಂದರೆ ಇವನು ಒಬ್ಬ ಅಲ್ಲಿ 26 ವರ್ಷಗಳ ಕಾಲ ಇದ್ದರೂ ಕೂಡ ಇವನಿಗೆ ಒಂದು ರೀತಿಯಾದಂಥ ಗೌರವ ಇರುತ್ತೆ, ರೆಸ್ಪೆಕ್ಟ್ ಇರುತ್ತೆ. ಆ ರೀತಿ ಇವನು ನಡ್ಕೊಳ್ತಾ ಇರ್ತಾನೆ. ದ ಅನದರ್ ಪ್ರಿಸನರ್ಸ್ ಕಾಲ್ ಹಿಮ್ ಗಾಡ್ ಫಾದರ್ ಬಿಕಾಸ್ ಆಫ್ ಹೀಸ್ ಕೈಂಡ್ ಆ್ಯಂಡ್ ಪೀಸ್ಫುಲ್ ನೇಚರ್. ಇವ್ರು ಏನು ಮಾಡ್ತಾರೆ, ಅಲ್ಲಿರುವಂಥ ಇನ್ನೂ ಖೈದಿಗಳು ಇರ್ತಾರಲ್ಲ ಜೈಲಿನಲ್ಲಿ, ಖೈದಿಗಳು ಇವ್ರನ್ನ ಏನು ಮಾಡ್ತಾರೆ ಅಂದರೆ ಅಜ್ಜ ಅಂದರೆ ಗ್ರ್ಯಾಂಡ್ ಫಾದರ್ ಅಂದರೆ ಅಜ್ಜ ಅಂತ ಕರಿತಾ ಇರ್ತಾರೆ. ಯಾಕಂದರೆ ಇವನೊಬ್ಬ ದಯಾ ಮತ್ತು ಶಾಂತಿಯುತ ಮನುಷ್ಯ ಆಗಿರ್ತಾನೆ. ಆಫ್ಟರ್ ಮೆನಿ ಇಯರ್ಸ್ ಎ ನ್ಯೂ ಪ್ರಿಸನ್ ನೇಮ್ಡ್ ಮಾರ್ಕರ್ ಸೆನ್ಯೋನಿಚ್ ಅರೈವ್ಸ್. ಆಸ್ಕಿನೋ ರಿಯಲೈಸ್ ದಟ್ ಮಾರ್ಕರ್ ಈಸ್ ದ ರಿಯಲ್ ಮರ್ಡರರ್. ಏನು ಮಾಡ್ತಾನೆ, ಆಸ್ಕಿನೋ ಬಗ್ಲಾಗೆ ಒಬ್ಬ ಯಾರು ಬರ್ತಾನೆ ಅಂದರೆ ಮಾರ್ಕರ್ ಎಂಬ ವ್ಯಕ್ತಿ ಬರ್ತಾನೆ, ಜೈಲಿಗೆ ಬರ್ತಾನೆ. ಆವಾಗ ಮಾರ್ಕರನ್ನು ನೋಡಿದ ಕಡೆ ಆಸ್ಕಿನೋಗೆ ರಿಯಲೈಸ್ ಆಗುತ್ತೆ, ಇವನೇ ನನ್ನ ಮರ್ಡರ್ನ ಮಾಡಿರೋದು ಅಂತೇಳಿ. ಆವಾಗ ಯಾರಿಗೆ, ಆಸ್ಕಿನೋಗೆ ರಿಯಲೈಸ್ ಆಗುತ್ತೆ. ಮಾರ್ಕರ್ ಹ್ಯಾಂಡ್ ಕಮಿಟೆಡ್ ದ ಕ್ರೈಮ್ ಇಯರ್ಲಿ ಆ್ಯಂಡ್ ಹ್ಯಾಡ್ ಸೀಕ್ರೆಟ್ಲಿ ಪ್ಲೇಸ್ಡ್ ದ ನೈಫ್ ಇನ್ ಆಸ್ಕಿನೋ ಬಿಲಾಂಗಿಂಗ್. ಅವಾಗ ಏನು ಮಾಡ್ತಾನೆ, ಮಾರ್ಕರ್ ಹೇಳ್ತಾನೆ, ನಾನೇ ನಿನ್ನ ಬ್ಯಾಗ್ ಒಳಗೆ ನೈಫ್ನ ಹಾಕಿದ್ದು ಅಂತೆ. ಮಾರ್ಕರ್ ಫೀಲ್ಸ್ ಗಿಲ್ಟಿ ಆ್ಯಂಡ್ ಕನ್ಫ್ಯೂಸ್ಲಿ ಹಿ ವಾಸ್ ರೆಸ್ಪಾನ್ಸಿಬಲಿ ಫಾರ್ ದ ಮರ್ಡರ್. He asked Askino for forgiveness. At the first, Askino is angry and remember all the suffering he experienced, but finally he forgives Marker. ಏನು ಮಾಡ್ತಾನೆ ಅಂದರೆ ಮಾರ್ಕರ್ ಹೇಳ್ತಾನಲ್ಲ, ಆಗ ಮಾರ್ಕರ್ ಫುಲ್ಲು ಏನು ಮಾಡ್ತಾನೆ ಅಂದರೆ ಒಂದು ಪಶ್ಚಾತ್ತಾಪದಲ್ಲಿ ಬೀಳ್ತಾನೆ. ಆವಾಗ ಆಸ್ಕಿನ್ಗೆ ಫಸ್ಟ್ ಕೇಳಿದಾಗ ಏನು ಮಾಡ್ತಾನೆ ಅಂದರೆ ಅವನಿಗೆ ಸಿಟ್ಟು ಬರುತ್ತೆ. ತದನಂತರ ಅವನು ಮಾಡಿರುವಂಥ ಎಲ್ಲ ಸಫರ್ಗಳನ್ನು, ತ್ಯಾಗಗಳನ್ನ ನೆನಪು ಮಾಡಿಕೊಂಡು ಅವನೇನು ಮಾಡ್ತಾನೆ ಅಂದರೆ ಕ್ಷಮಿಸಿಬಿಡ್ತಾನೆ. ಫಾರ್ಗಿವ್ನೆಸ್, ಅವನ್ನ ಕ್ಷಮಿಸಿಬಿಡ್ತಾನೆ. ಆಸ್ಕಿನೋ ಡಸ್ ನಾಟ್ ಸೀಕ್ ರಿವೆಂಜ್. ಏನು ಮಾಡ್ತಾನೆ, ಆಸ್ಕಿನೋ ಅವನು ರಿವೆಂಜ್ನ ತಗೊಳ್ಳೋದಿಲ್ಲ. ಏನು ಮಾಡ್ತಾನೆ, ಕ್ಷಮಿಸಿಬಿಡ್ತಾನೆ ಅವನ್ನ, ಮಾರ್ಕರ್ನ. ಹಿ ಅಂಡರ್ಸ್ಟ್ಯಾಂಡ್ ದಟ್ ಗಾಡ್ ನೌ ದ ಟ್ರೂತ್. ಏನು ಅನ್ಕೊತಾನಂದರೆ ದೇವರಿಗೆ ಸತ್ಯ ತಿಳಿದಿದೆ ಅಂತೇಳಿ ಯಾರು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ ಅಂದರೆ ಆಸ್ಕಿನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾನೆ. ಇವನ್ ಥೋ ಹ್ಯೂಮನ್ ಬೀಯಿಂಗ್ ಮೆನಿ ನಾಟ್ ಡಿಸ್ಕವರ್ ಇಟ್. ಆಫ್ಟರ್ ಫಾರ್ಗಿವ್ನೆಸ್ ಮಾರ್ಕರ್ ಆಸ್ಕ್ ಯು ಫೈಂಡ್ಸ್ ಇನ್ನರ್ ಪೀಸ್. ಹಿ ಡೈಸ್ ಬಿಫೋರ್ ಹಿ ಕ್ಯಾನ್ ಬಿ ರಿಯಲೈಸ್ಡ್ ಫ್ರಮ್ ಪ್ರಿಸನ್. ಏನಾಗುತ್ತೆ ಅಂದರೆ ಎಲ್ಲ ಫಾರ್ಗಿವ್ನ ಮಾಡಿರುವ ಕ್ಷಮಿಸಿ, ಮಾರ್ಕರ್ನ ಕ್ಷಮಿಸಿ, ಅವನು ದೊಡ್ಡ ವ್ಯಕ್ತಿ ಆಗಿ ಎಲ್ಲರಿಗೂ ಸತ್ಯವನ್ನು ತಿಳಿಯುವಂಗೆ ಮಾಡಿ ಅವನೇನು ಮಾಡ್ತಾನೆ, ಸ್ವಲ್ಪ ಸಮಯದ ನಂತರ ಸತ್ತೋಗ್ತಾನೆ. ಯಾರು, ಆಸ್ಕಿನೋ. ದ ಮಾರಲ್ ಆಫ್ ದ ಸ್ಟೋರಿ. ಈ ಒಂದು ಸ್ಟೋರಿಯ ಏನು ಥೀಮ್ ಆಗಿರ್ತಂತ, ಸ್ಟೋರಿ
teaches that truth many remember hidden for a long time, but it will eventually come out. It also teach the importance of faith, penitence, forgiveness, and ಅವಾಯ್ಡಿಂಗ್ ರಿವೆಂಜ್. ಏನು ಹೇಳ್ತಿದೆ ಅಂದರೆ, ಇದೊಂದು ಸತ್ಯ ಎಂಬುದು ಎಷ್ಟು ದಿನ ಮುಚ್ಚಿಟ್ರು ಕೊನೆಯಲ್ಲಿ ಒಂದಲ್ಲ ಒಂದು ದಿನ ಹೊರಗೆ ಬಂದೇ ಬರುತ್ತೆ ಅಂಥೇಳಿ ಈ ಒಂದು ಸ್ಟೋರಿಯ ಒಂದು ಮಾರಲ್ ಆಗಿರುತ್ತದೆ. ಇದರ ಥೀಮ್ಸ್ಗಳು ಏನಾಗಿರ್ತವೆ ಇದೆ ಅಂದರೆ, ಟ್ರೂತ್ ಆ್ಯಂಡ್ ಜಸ್ಟಿಸ್, ಫೇತ್ ಇನ್ ಗಾಡ್, ಫಾರ್ಗಿವ್ನೆಸ್, ಸಫರಿಂಗ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿರಿ. ಇನ್ನು ಯಾವುದಾದ್ರೂ ನಿಮಗೆ ಸ್ಟೋರಿಗಳು ಅರ್ಥ ಆಗಿಲ್ಲ ಅಂದರೆ ಕೇಳಿ, ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.